ನಮ್ಮ ಮೀನಮ್ಮವ್ರನ್ನ ನೋಡಕ್ ಬರ್ತಾರೆ ಅಂದಿದ್ರಲ್ಲ, ಬರ್ತಾರೋ ಹೇಗೋ? ಖಂಡಿತವಾಗಿ ಬಂದು ಲಗ್ನ ಪತ್ರಿಕೆ ಮಾಡ್ಕೊಂಡು ಹೋಗ್ತೀನಂತ ಆ ಹುಡುಗ ಒಪ್ಪಿಕೊಂಡಿದ್ದಾನೆ. ಏನೋ ಬುದ್ಧಿ, ದೇವರು ಅವರಿಗೆ ಒಳ್ಳೆ ಬುದ್ಧಿ ಕೊಟ್ಟು ನಿಮ್ಮನ್ನ ಈ ಚಿಂತೆಯಿಂದ ಪಾರು ಮಾಡಿದ್ರೆ. ನಿನ್ ಮಾತು ನಿಜ ರಂಗಯ್ಯ. ನಮ್ಮ ಪ್ರಯತ್ನ ಏನೇ ಇದ್ರೂ ದೈವ ಬಲವಿಲ್ಲದಿದ್ರೆ ಎಲ್ಲ ವ್ಯರ್ಥ ತಾನೆ. ಇನ್ಯಾಕೂ ಇಲ್ಲ ಬುದ್ಧಿ, ಹುಡುಗ ಒಪ್ಕೊಂಡ್ರು ಅಕ್ಕಪಕ್ಕದ ಜನ ಇರ್ತಾರಲ್ಲ ಹೊಚ್ಚಿಕೊಡೋರು, ಅವ್ರದೇ ಕಿತಾಪತಿ. ಎಲ್ಲ ಮದುವೆ ಹಂಗಾಗಿದ್ರೆ ನಮ್ಮ ಇನ್ನೊಮ್ಮವ್ರನ್ನ ಮದುವೆ ಮಾಡಕ್ಕೆ ಇಟೂ ಒಂದು ಯತ್ನ ಮಾಡ್ಬೇಕಾಗಿತ್ತ. ಅವ್ರ ಲಕ್ಷಣಕ್ಕೆ ನಾ ಮುಂದು ತಾ ಮುಂದು ಅಂತ 10 ಗಂಟೆಗಳು ಬಂದಿರೋದು. ಈಗ ಯಾರು ಬರ್ತಾರೆ ಬುದ್ಧಿ? ನೀವು ಊರಲ್ಲಿ ಯಾರು ಮಾಡದೇ ಇರೋ ಕೆಲಸನ ಮಾಡಕ್ ಹೋಯ್ತಾ ಇದ್ದೀರಿ. ನಿನ್ನ ಮಾತು ನಿಜ ರಂಗಯ್ಯ. ಕಷ್ಟ ಅಂತ ಕೂತ್ಕೊಂಡ್ರೆ ಆಕೆ ಜೀವಮಾನವೆಲ್ಲ ವಿಧವೇ ವಿಧವೆ ಅನ್ನುವುದನ್ನು ನಾನು ಕೇಳಲಾರೆ. ಆಕೆಗೆ ಇನ್ನೂ 19ನೇ ವಯಸ್ಸು. ಒಂದು ಕಡೆ ಪತಿಯನ್ನ ಕಳೆದುಕೊಂಡ ದುಃಖ, ಮತ್ತೊಂದೆಡೆ ಅತ್ತೆ ಮಾವಂದಿರ ಕೊರತೆ. ಎಷ್ಟೇ ಮರ್ಯಾದೆಯಿಂದ ಇದ್ದರೂ ಅವರಿವರ ನಿಂದನೆಯ ಮಾತುಗಳು. ನಾನು ಕೈ ಬಿಟ್ಬಿಟ್ರೆ ಅವಳ ಬಾಳಿನ ಗತಿ ಏನು ರಂಗಯ್ಯ? ಕುಂಕುಮವಿಲ್ಲದ ಮುಖವನ್ನ ನಾನು ನೋಡಲಾರೆ. ನನ್ನ ಸರ್ವಸ್ವವನ್ನು ದಾರ ಎರೆದರೂ ಚಿಂತೆ ಇಲ್ಲ. ಆಕೆಗೆ ಇನ್ನೊಂದು ಮದುವೆಯನ್ನ ಮಾಡ್ಲೇಬೇಕು ರಂಗಯ್ಯ, ಮಾಡ್ಲೇಬೇಕು. ಬ್ಯಾಡಿ ದಣಿ, ಅಷ್ಟೆಲ್ಲ ಕೊಡ್ತೀನಿ ಅಂತ ಆಸೆ ಹುಟ್ಟಿಸಿದ್ರೆ ನಿಮ್ ತಂಗಿ ಗಲ್ದೆಗಿದ್ರು ಹಣದ ಆಸೆಗೆ ನಾ ಮುಂದು ತಾ ಮುಂದು ಅಂತ ಎಲ್ಲ ಬರ್ತಾರೆ ಬುದ್ಧಿ. ಯಾರು ಹೆಂಗಿರ್ತಾರೋ ಹೇಳಕ್ಕಾಗಕ್ಕಿಲ್ಲ. ಕೆಟ್ಟದ್ನೆಲ್ಲ ಮೊದಲೇ ಯೋಚಿಸಬಾರ್ದು ರಂಗಯ್ಯ. ಇವತ್ತು ಅವ್ರು ಬಂದು ಹೋಗ್ಲಿ, ಆಮೇಲೆ ನೋಡೋಣ. ರಂಗಯ್ಯ, ಓ ಶಾಸ್ತ್ರಿಗಳು ಬಂದಂತೆ ಕಾಣ್ತಾ ಇದೆ. ನೋಡುವಲ್ಲಿ ಸ್ವಲ್ಪ. ಹೌದಾ, ಬರ್ತೀನಿ ಅಂದಿದ್ರಾ? ಹೌದು ಹೌದು, ಓ ಬರ್ತಾ ಇದ್ದಾರೆ ನೋಡಲ್ಲಿ. ಓ, ನಮ್ಮ ಶಾಸ್ತ್ರಿಗಳೇ ಅವರು. ಹೌದು ಹೌದು. ಶಾಸ್ತ್ರಿಗಳೇ, ಮತ್ತೆ ಅವರುಗಳು ಬಂದ್ರ? ಎಷ್ಟಂದ್ರು ಹೆಂಗಸರ್ ತಯಾರಲ್ವೇ, ಈಗ ಬಂದ್ ಬಿಡ್ತಾರ ಅಷ್ಟೇ. ಮತ್ತೆ ರಮೇಶ ಏನಾದ್ರು ಹೇಳಿದ್ನ? ಆ ಮುಂಡೆದು ಹೇಳಿದೇ ತಾನೇ. ಅವತ್ತು ನಿಮ್ಮೆದುರಿಗೆ ಒಪ್ಕೊಂಡು ಹೋದವನು ಇವತ್ತು ನಮ್ಮನೆ ಹತ್ರ ಬಂದು, ಶಾಸ್ತ್ರಿಗಳೇ ವಿಧವಾ ವಿವಾಹ ನಮ್ಮ ಧರ್ಮಶಾಸ್ತ್ರದಲ್ಲುಂಟೆ, ಇದು ಎಲ್ಲೂ ನಡೆದೇ ಇಲ್ಲ, ನನಗೆ ಈ ಮದುವೆ ಬೇಡವೇ ಬೇಡ ಅಂತ ಹಠ ಹಿಡಿದು ಬಿಟ್ಟ. ಹಾಗಾದ್ರೆ ಬರ್ತಾರೋ ಹೇಗೋ? ಸಂತೋಷವಾಗಿ ಬರ್ತಾನೆ. ಯಾಕಂದ್ರೆ ಅವನಿಗೆ ಧೈರ್ಯ ಹೇಳಿ ಇದರಲ್ಲಿ ಏನು ತಪ್ಪಿಲ್ಲ ಅಲ್ಲ, ಅವ್ರು ನಿನಗೆ ಏನು ಬೇಕಾದ್ರೂ ಕೊಡ್ತಾರಂತ ಹೇಳಿ ಅವ್ರ ತಾಯಿನೂ ಕರ್ಕೊಂಡು ಬರೋಕ್ ಹೇಳಿ ಬಂದಿದ್ದೀನಿ. ಇನ್ನೇನು ಅಕ್ಕೋ ಇಕ್ಕೋ ಅನ್ನೋದ್ರಲ್ಲಿ ಬಂದ್ಬಿಡ್ತಾರೆ. ಶಾಸ್ತ್ರಿಗಳೇ, ದೇವರು ನಿಮ್ಮ ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಇದು ಒಂದು ಕೆಲಸವನ್ನ ನೆರವೇರಿಸಿಬಿಡಿ. ನಿಮಗೆ ಸಲ್ಲಬೇಕಾದ ಸಂಭಾವನೆ ಏನಿದೆಯೋ ಅದಕ್ಕೆ ಯಾವ ಲೋಪ ಬರದ ಹಾಗೆ ನಿರ್ವಹಿಸುತ್ತೇನೆ. ಸಂತೋಷ, ತುಂಬಾ ಸಂತೋಷ. ಆನಂದರಾಯರೇ, ನಿಮ್ಮ ವಿಷಯ ನನ್ಗೆ ಗೊತ್ತಿಲ್ವೇ? ಈ ಮನೆನೇ ನನ್ನ ಹೆಸರು ಬರೀರಿ ಅಂದ್ರು ಆಯ್ತು ಅನ್ನೋ ಜನ ನೀವು. ನೀವಂದ್ರೇನು, ನಿಮ್ಮ ವಂಶ ಯಾವುದು, ನಿಮ್ಮ ತಂದೆ ಯಾರು, ಈ ಸುಖ ನಿವಾಸದ ಗೌರವ ಅಂದ್ರೆ ನನಗೆ ಗೊತ್ತಿಲ್ವೇ? ಏನೋ ಕೈಲಾದ ಪ್ರಯತ್ನ ಮಾಡೇ ಮಾಡ್ತೀನಿ. ಸದ್ಯ ಅಷ್ಟು ಸಹಾಯ ಮಾಡಿ. ಇನ್ನೊಂದು ವಿಷಯ, ಅವ್ರ ತಾಯಿನೂ ಬರ್ತಾರನ್ನಲ್ಲ, ಆಕೆಯನ್ನು ವಿಧವೆ, ಅದನ್ನ ಅಪಶಕುನ ಅಂತ ತಿಳ್ಕೊಬೇಡಿ. ಪರವಾಗಿಲ್ಲ, ಕರ್ಕೊಂಡು ಬಾ ಅಂತ ಹುಡುಗನ ಹೇಳಿ ಬಂದಿದ್ದೀನಿ. ಈ ಶಾಸ್ತ್ರಗಳನ್ನೆಲ್ಲ ನಾವೇ ಅಲ್ವೇ ಶಾಸ್ತ್ರಿಗಳೇ ಮಾಡ್ಕೊಂಡಿರುವುದು. ನಾವು ಮಾಡ್ಕೊಂಡಿರುವ ಶಾಸ್ತ್ರವನ್ನು ನಾವು ಹೇಗಂದ್ರೆ ಹಾಗೆ ಬದಲಾಯಿಸ್ಕೊಳ್ಬಹುದಲ್ವೇ?
ಓ, ದಯಮಾಡಿಸ್ಬೇಕು, ಬನ್ನಿ ಬನ್ನಿ. ದಯಮಾಡಿಸ್ಬೇಕು, ಬನ್ನಿ ಬನ್ನಿ. ಈ ಮನೇಲಿ ಯಾರು ಹೆಂಗಸ್ರು ಇಲ್ವೋ? ಇಲ್ಲಮ್ಮ, ನಾನು ನನ್ನ ತಂಗಿ ಇಬ್ಬರೇ ಇರೋದು. ನೀವು ಒಳಗಡೆ ಬನ್ನಿ. ಆಯ್ತು. ಲೋ ಮಗು, ನಾನು ಒಳಗಡೆ ಹೋಗಿ ಹುಡುಗಿ ಹೇಗಿದ್ದಾಳೆ ಅಂತ ನೋಡ್ಕೊಂಡು ಬರ್ತೀನಿ. ಶಾಸ್ತ್ರಿಗಳೇ ಬನ್ನಿ. ಅಷ್ಟರಲ್ಲಿ ನೀವು ಎಲ್ಲ ವಿಚಾರನ ಅವ್ರ ಜೊತೆ ಮಾತಾಡ್ಬೇಕು. ನೋಡಿ, ಕೊಡು ತಗೋದ್ರಲ್ಲಿ ಒಂದು ಪೈಸೆ ಕಮ್ಮಿ ಆದ್ರೂ ಕೂಡ ಈ ನಾಗಲಕ್ಷ್ಮಿ ಸೈರಿಸೋಳಲ್ಲ. ಸರಿಯಾಗಿ ಮಾತಾಡಿ ಅವ್ರ ಜೊತೆ. ನೋಡಿ ಶಾಸ್ತ್ರಿಗಳೇ, ನಮ್ಮ ತಾಯಿ ಬಾಯಿ ಸ್ವಲ್ಪ ಜೋರು, ಆದ್ರೆ ತುಂಬಾ ಸ್ವಾಭಿಮಾನಿ. ಸಂತೋಷ, ತುಂಬಾ ಸಂತೋಷ. ಅವ್ರು ಅಂದಿದ್ದು ನಮ್ಗೆ ಆಶೀರ್ವಾದ ಅಲ್ವೇ? ಏ ರಮೇಶ, ಇನ್ನೇನೋ ನಿನ್ನ ಅಭಿಪ್ರಾಯ? ಎಲ್ಲ ನಿಸ್ಸಂಕೋಚವಾಗಿ ಹೇಳ್ಬಿಡು, ಯಾವುದಕ್ಕೂ ಅರೆಮನಸ್ಸು ಮಾಡಬೇಡ. ಶಾಸ್ತ್ರಿಗಳೇ, ನಾನು ಅವತ್ತೇ ಹೇಳಿದ್ನಲ್ವಾ, ಇದೆಲ್ಲ ನಮ್ಮಲ್ಲಿ ನಡೆದಿಲ್ಲ, ಜನ ಏನಂತಾರೋ ಅನ್ನೋ ಭಯ ಇದೆ ಅಂತ. ಮಿಸ್ಟರ್ ರಮೇಶ್, ನೀವು ಜನತೆಗೆ ಹೆದರಬೇಕಾಗಿಲ್ಲ. ನೀವು ಒಳ್ಳೆದನ್ನು ಮಾಡಿದ್ರೂ ಜನ ಹೇಳ್ತಾರೆ, ಕೆಟ್ಟದ್ದು ಮಾಡಿದ್ರೂ ಹೇಳ್ತಾರೆ. ಮತ್ತೊಬ್ಬರ ಹೆದರಿಕೆಯಿಂದ ಯಾವುದೇ ಕೆಲಸ ಮಾಡಬೇಡಿ. ನಿಮ್ಗೆ ಇಷ್ಟ ಹೇಳಿ. ನಿಮ್ಮ ತಂಗಿನ ಮನಸ್ಪೂರ್ವಕವಾಗಿ ಒಪ್ಪಿದ್ದೀನ ಅಂತ ಅವತ್ತೇ ಹೇಳಿದ್ನಲ್ವಾ ನಿಮ್ಗೆ? ಸಂತೋಷ, ತುಂಬಾ ಸಂತೋಷ. ನೋಡಿ ಆನಂದ ಇದೆ, ನಾನು ಅವತ್ತೇ ಹೇಳಿದ್ರೆ ನಿಮ್ಮ ತಂಗಿನ ಯಾರು ಒಪ್ಪೋದಿಲ್ಲ ಅಂತ ಹೇಳಿ. ಅಂದ ಹಾಗೆ ನಿಮ್ಮ ತಾಯಿ, ನಮ್ಮ ತಾಯಿಯವರಿಗೆ ಹುಡುಗಿ ವಿಧವೆ ಅನ್ನೋ ವಿಚಾರ ಇನ್ನೂ ಹೇಳಿಲ್ಲ ಶಾಸ್ತ್ರಿಗಳೇ. ಛೇ 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 ಛೇ, ಎಂತ ತಪ್ಪು ಮಾಡಿದ್ರಿ? ತಾಯಿಗೆ ಹೇಳದೆ ತಪ್ಪು ಮಾಡಿಬಿಟ್ರಿ. ನಿಜ, ತಪ್ಪು ಮಾಡಿದ್ದೇನೆ ಸರಿ, ಆದರೆ ಈ ವಿಷಯವನ್ನು ನಮ್ಮ ತಾಯಿಯವರಿಗೆ ಹೇಗೆ ಹೇಳೋದಂತ ತುಂಬಾ ಭಯ. ಶಾಸ್ತ್ರಿಗಳೇ, ಒಂದು ಕೆಲಸ ಮಾಡಿ, ನಮ್ಮ ತಾಯಿಯವರಿಗೆ ಈ ವಿಚಾರವನ್ನು ನೀವೇ ತಿಳಿಸಿ. ಆ ಹುಡುಗಿ ಹಣೆ ಮೇಲೆ ಕುಂಕುಮ ಇಲ್ಲ, ಕೈಯಲ್ಲಿ ಬಳೆಗಳಿಲ್ಲ, ತಲೆ ಮೇಲೆ ಮುಸುಕು ಹೊತ್ತು ಕೂತಿದ್ದಾಳಲ್ಲ ಅವಳು. ಸಂತೋಷ, ಹೇಳ್ತೀನಿ. ನಿಮ್ಮ ಹುಡುಗ ನಿಮಗೊಂದು ವಿಷಯ ಹೇಳಿದೆ, ತಪ್ಪು ಮಾಡಿದ್ದಾನೆ. ಏನು ಏನ್ ಹೇಳ್ತಾ ಇದ್ದೀರ ನೀವು? ನಮ್ಮ ಹುಡುಗ ತಪ್ಪು ಮಾಡಿದನ? ಏನ್ರಿ ಅದು? ಸಂತೋಷ, ಹೇಳ್ತೀನಿ. ಹುಡುಗಿ ವಿಧವೆ. ಏನು? ಓ, ಹುಡುಗಿ ವಿಧವೆನಾ? ಹುಟ್ಟಿನ ಅವಳು? ಅಮ್ಮ, ದಯವಿಟ್ಟು ಈ ಪದ ಹೇಳಿ ನನ್ನ ಹೊಟ್ಟೆಯನ್ನ ಉಳಿಸಬೇಡಿ. ಈ ಪದವನ್ನ ನನ್ನ ಕಿವಿಯಿಂದ ಕೇಳಲಾರೆ. ಅರೆ, ಆಗಿರೋದೇ ಸತ್ಯ ಅಂದ್ಮೇಲೆ ಹೇಳೋದ್ರಲ್ಲಿ ಏನ್ರಿ ತಪ್ಪು? ಆಕೆಗೆ ಗಂಡ ಸತ್ತಿಲ್ವೇ ಅಂದ್ಮೇಲೆ ಅವಳಿಗೆ ವಿಧವೆ ಮುಂಡೆನೆ ಅನ್ನೋದು. ಅದ್ ಸರಿ ಶಾಸ್ತ್ರಗಳೇ, ಏನ್ರಿ ಇದು? ನೀವು ಸಕಲ ಶಾಸ್ತ್ರವನ್ನು ಬಲ್ಲವರು, ಈ ವಿಚಾರ ಎಲ್ಲ ಗೊತ್ತಿದ್ದು ನಮ್ಮಲ್ಲಿ ಯಾಕೆ ನೀವೇನ ಕರ್ತಂದ್ರಿ ನೀವು? ಹೇಳ್ತೀನಿ. ಯಾವುದು ಸಂತೋಷ ರೀ? ಆ ಮುಂಡೆನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡೋದು ಸಂತೋಷರ? ಹೇಳಿ. ಅಮ್ಮ, ದೊಡ್ಡ ಮನಸ್ಸು ಮಾಡಿ ಹಾಗೆಲ್ಲ ಮಾತಾಡಬೇಡಿ. ಸಾಧ್ಯನೇ ಇಲ್ಲ. ನನ್ನ ಮಗನಿಗೆ ಅಂಥ ಗತಿ ಬಂದಿಲ್ಲ. ಅವನಿಗೆ ಒಂದಲ್ಲ 10 ಹೆಣ್ಣನ್ನು ತಂದು ಮದುವೆ ಮಾಡ್ತೀನಿ. ತುಂಬಾ ಸಂತೋಷ ಮಾಡಿ, ಬೇಡ ಅಂದ್ರೆ 10 ಹೆಣ್ಣು ಅಂದ್ರಲ್ಲ, ಇದೊಂದು 11ನೇ ತೆಗೆದು ಮಾಡ್ಕೋಬೇಡಿ. ಸಾಧ್ಯನೇ ಇಲ್ಲ. ಬೇಡವೇ ಬೇಡ. ಈ ಸಂಬಂಧ ನಮಗೆ ಇಷ್ಟನೇ ಇಲ್ಲ. ಯಾಕೆ ಇಷ್ಟವಿಲ್ಲ ತಾಯಿ? ಯಾಕೆ ಅಂದ್ರೆ ಅವಳು ವಿಧವೆ, ಅದಕ್ಕೆ. ಇರಬಹುದು, ಅದರಲ್ಲಿ ತಪ್ಪೇನು? ತಪ್ಪೇನು ಅಂತ ಕೇಳ್ತೀಯ? ಅಂದ್ರೆ ಇದು ನಮ್ಮ ಧರ್ಮಕ್ಕೆ ವಿರೋಧವಾದದ್ದು ಅಲ್ಲ. ಇಂಥ ಮದುವೆ ಯಾವತ್ತಾದ್ರೂ ನಡೆದುಂಟೇನು ನಮ್ಮಲ್ಲಿ? ಅಮ್ಮ, ಯಾವುದು ಧರ್ಮ ಯಾವುದು ಅಧರ್ಮ ಎಂಬುದನ್ನ ನೀವು ಸರಿಯಾಗಿ ತಿಳಿದಿದ್ರೆ ಈ ರೀತಿಯಾಗಿ ಮಾತನಾಡ್ತಾ ಇದ್ರ? ಅಮ್ಮ ಕೇಳಿ, ನನ್ನ ತಂಗಿನ ಒಬ್ಬ ಲಕ್ಷಾಧೀಶ್ವರನಿಗೆ ಕೊಟ್ಟು ಮದುವೆ ಮಾಡಿದೆ. ಬೇಕಾದಿದ್ದೆಲ್ಲ ಕೊಟ್ಟು ಲಗ್ನ ಮಾಡಿದೆ. ಲಗ್ನವೂ ಆಯಿತು. ಮಾರನೇ ದಿನ ಹೆಣ್ಣಪ್ಪಿಸಿಕೊಡಲು ನಾನು, ನನ್ನ ತಂಗಿ, ನನ್ನ ಭಾವ ಕಾರಿನಲ್ಲಿ ಹೊರಟೆವು. ನನ್ನ ಭಾವನೆ ಕಾರ್ ಡ್ರೈವ್ ಮಾಡ್ತಾ ಇದ್ದ. ಆಕಸ್ಮಿಕವಾಗಿ ಕಾರು ಅಪಘಾತವಾಯಿತು. ನನ್ನ ಭಾವ ಸ್ಥಳ
ಸ್ಥಳದಲ್ಲೇ ತೀರಿಕೊಂಡ. ನನ್ನ ತಂಗಿ ಮದುವೆಯಾಗಿ ಕೇವಲ 24 ಗಂಟೆಯಲ್ಲೇ ಗಂಡನನ್ನ ಕಳೆದುಕೊಂಡಳು. ಅವಳು ಜೀವನದ ಯಾವ ಸುಖವನ್ನು ಕಂಡಿಲ್ಲ. ಆಕೆಗೆ ಇನ್ನು ಚಿಕ್ಕ ವಯಸ್ಸು. ಹೇಳಿ ಅಮ್ಮ, ಆಕೆಗೆ ಮದುವೆ ಮಾಡುವುದರಲ್ಲಿ ಏನು ತಪ್ಪು ಅಂತ? ಒಂದು ದಿನ ಅಲ್ಲ, ಧಾರೆ ನೀರೆರೆದು ಪರಪುರುಷನಿಗೆ ಹೆಣ್ಣು ಒಪ್ಪಿಸಿ ಕೊಟ್ಟ ಮೇಲೆ ಅವಳು ಅವರ ಹೆಂಡತಿನೇ, ಅವನು ಅವಳ ಗಂಡನೇ. ಅವನಿಲ್ಲ ಅಂದ್ಮೇಲೆ ಅವಳು ವಿಧವೇನೆ. ನೀವು ನನ್ನ ತಾಯಿಯ ಸಮಾನ. ಹೇಗಾದ್ರೂ ಮಾಡಿ ಈ ಕಾರ್ಯ ನೆರವೇರುವಂತೆ ಮಾಡಿ ಅಮ್ಮ. ಸತ್ಯವಾಗಲೂ ಹೇಳ್ತಾ ಇದ್ದೀನಿ, ಇದು ಎಂದಿಗೂ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಇದು ನಮ್ಮ ಧರ್ಮಶಾಸ್ತ್ರಕ್ಕೆ ವಿರೋಧ. ಧರ್ಮಶಾಸ್ತ್ರ ಧರ್ಮಶಾಸ್ತ್ರ ಧರ್ಮಶಾಸ್ತ್ರ. ನಾವು ನ್ಯಾಯವಾಗಿ ಅಗ್ನಿ ಸಾಕ್ಷಿಯಾಗಿ ಲಗ್ನ ಮಾಡ್ಕೊಡ್ತೀವಿ ಅಂತಂದ್ರೆ ಇದು ನಿಮ್ಮ ಧರ್ಮಶಾಸ್ತ್ರಕ್ಕೆ ವಿರೋಧ ಅಲ್ವೇ? ನನ್ನ ತಂಗಿಯಂತೆಯೇ ಎಷ್ಟೋ ಜನ ವಿಧವೆರಿಲ್ಲವೇ? ಅವರೊಡನೆ ಎಷ್ಟೋ ಜನ ಅಕ್ರಮ ಸಂಬಂಧ ಇಟ್ಟುಕೊಂಡಿಲ್ವೇ? ಇದಕ್ಕೆ ನಿಮ್ಮ ಧರ್ಮಶಾಸ್ತ್ರ ಏನು ಹೇಳುತ್ತೆ? ಎಷ್ಟೋ ಜನ ಕನ್ಯೆಯರು ಮದುವೆಯ ಮುಂಚೆ ಆಡಬಾರದ ಆಟಗಳನ್ನೆಲ್ಲ ಆಡಿ ಕೊನೆಗೆ ಅಗ್ನಿ ಎದುರು ಅಕ್ಕ ಸಾಲಿಗ ಮಾಡಿಕೊಟ್ಟ ಒಂದು ಚಿನ್ನದ ತಾಳಿ ಕಟ್ಟಿದ ಕ್ಷಣ ಅವರು ಪತಿವತೆಯಾದರೆ ಇದಕ್ಕೆ ನಿಮ್ಮ ಧರ್ಮಶಾಸ್ತ್ರದಲ್ಲಿ ಕ್ಷಮೆ ಇದೆಯೇ? ಗಂಡನಿದ್ದರೂ ಎಷ್ಟೋ ಜನ ಪರಪುರುಷರೊಡನೆ ಅಕ್ರಮ ಸಂಬಂಧ ಇಟ್ಟುಕೊಂಡಿಲ್ವೇ? ಹೇಳಿ ಅಮ್ಮ, ಎಲ್ಲಿ ನಿಮ್ಮ ಧರ್ಮ? ಎಲ್ಲಿ ನಿಮ್ಮ ನೀತಿ? ಎಲ್ಲಿ ಹೋಯಿತು ನಿಮ್ಮ ಪಾತಿವ್ರತ್ಯ? ಇಂಥವರಿಗೆ ನಿಮ್ಮ ಧರ್ಮಶಾಸ್ತ್ರದಲ್ಲಿ ಏನು ಶಿಕ್ಷೆ ವಿಧಿಸಿದ್ದೀರಿ? ಅಮ್ಮ, ನೀವು ಹೊರಗಡೆಯ ವ್ಯವಹಾರವನ್ನ ಕಂಡಿದ್ದೀರಿ, ಕೇಳಿದ್ದೀರಿ. ನಡೆಯಬಾರದೆಲ್ಲ ನಡೆಯುತ್ತಿಲ್ಲವೇ? ಅದಕ್ಕಿಂತಲೂ ಕೀಳೇ ಇದು. ನನ್ನ ತಂಗಿಯನ್ನ ನೋಡಿ ಪರೀಕ್ಷಿಸಿ, ಅವಳಲ್ಲಿ ಅಂತಹ ಕಳಂಕ ಏನು ಕಂಡ್ರಿ? ಕಳಂಕವಿದ್ರೆ ಖಂಡಿತ ಬೇಡ ತಾಯಿ, ಖಂಡಿತ ಬೇಡ. ಸಂತೋಷ, ಸಂತೋಷ. ಬಹಳ ಚೆನ್ನಾಗಿ ಹೇಳಿದೆ ಆನಂದರೇ, ಬಹಳ ಚೆನ್ನಾಗಿ ಹೇಳಿದೆ. ಅಯ್ಯೋ, ಏನ್ ಹೇಳ್ಬೇಕು ತಿಳಿತಾ ಇಲ್ಲ. ಮಗು, ಶಾಸ್ತ್ರಿಗಳೇ, ಸ್ವಲ್ಪ ಹೊರಗಡೆ ಬರ್ತೀರಾ? ಬನ್ನಿ. ಏನ್ ಬುದ್ಧಿ ಇದು? ನಿಮ್ಮನ್ನ ಕಣ್ಣೀರ್ನಾಗೆ ಕೈ ತೋರಿಸ್ಬಿಟ್ರಲ್ಲ. ನೀವೇನೇ ಅನ್ನಿ, ಒಂದು ವೇಳೆ ಆ ಯಮ್ಮ ಒಪ್ಕೊಂಡ್ರು ಖಂಡಿತ ನಮ್ಮ ಮೀನಮ್ಮವ್ರನ್ನ ಸರಿಯಾಗಿ ಬದುಕಕ್ ಬಿಡಕ್ಕಿಲ್ಲ ಬುದ್ಧಿ, ಸರಿಯಾಗಿ ಬದುಕಕ್ ಬಿಡಕ್ಕಿಲ್ಲ. ರಂಗಯ್ಯ, ಮುಖ್ಯವಾಗಿ ಹುಡುಗ ಒಳ್ಳೆಯವನು. ನಮ್ಮ ಮೀನಾ ಲಗ್ನವಾಗಿ ನಗು ನಗುತ್ತಾ ಇರುವುದನ್ನ ನಾನು ಕಣ್ಣು ತುಂಬ ನೋಡಿದ್ರೆ ಸಾಕು ರಂಗಯ್ಯ. ಸಂತೋಷ, ಸಂತೋಷ, ತುಂಬಾ ಸಂತೋಷ. ಆನಂದರೇ, ನಾಗಲಕ್ಷ್ಮಣರು ಈ ಮದುವೆ ಒಪ್ಕೋಬಿಟ್ರು. ಏನು ಏನು ಒಪ್ಕೊಂಡ್ಬಿಟ್ರ? ದೇವರು ಅವರಿಗೆ ದೊಡ್ಡ ಬುದ್ಧಿ ಕೊಟ್ಟ. ಈ ಸಂತೋಷದ ದಿನನ ನಾನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಶಾಸ್ತ್ರಿಗಳೇ, ಬೇಗ ಲಗ್ನ ಪತ್ರಿಕೆಯನ್ನ ಬರೆಯಿರಿ. ಸಂತೋಷ, ನಾನು ಬಂದಿರೋದೇ ಕೆಲಸಕ್ಕಲ್ವೇ? ಶಾಸ್ತ್ರಿಗಳೇ, ಸ್ವಲ್ಪ ತಡೀರಿ. ನೋಡಿ, ಈ ಮನೆಯ ಸರ್ವ ಸೊತ್ತು ಹಣಕಾಸು ಎಲ್ಲ ನನ್ನ ಮಗನ ಹೆಸರಿಗೆ ಆಗ್ಬೇಕು. ಆಮೇಲೆ ಬೇಕಾದ್ರೆ ಲಗ್ನ ಪತ್ರ ಬರೀರಿ. ಅಮ್ಮ, ನಾನು ಮೊದಲೇ ಹೇಳಿದ್ದೇನೆ, ಯಾವುದಕ್ಕೂ ಇಲ್ಲ ಅನ್ನೋದಿಲ್ಲ ಅಂತ. ಬಿಡಿ ಬುದ್ಧಿ, ಸ್ವಲ್ಪ ಆಲೋಚನೆ ಮಾಡಿ ಹೇಳಿ. ಸಂತೋಷ, ನೀವು ಹೇಳಿದ್ದು ತುಂಬಾ ಸಂತೋಷ. ನೀವೇನು ಆಯ್ತು ಅಂತ ಹೇಳ್ತಾ ಇದ್ದೀರಾ. ಆ ಮುದಿಯ ರಂಗಯ್ಯ ನೋಡಿ ಹೇಗೆ ರಾಗ ಹೇಳ್ತಿದ್ದಾನೆ. ರಂಗಯ್ಯ, ಇದರಲ್ಲಿ ಆಲೋಚನೆ ಮಾಡುವಂಥದ್ದು ಏನು ಇಲ್ಲಪ್ಪ. ನಾವು ಕೊಡ್ತಾ ಇರೋದು ಯಾರಿಗೆ? ನನ್ನ ಭಾವನೆಗೆ. ನಾಳೆ ಮದುವೆ ಆದ್ಮೇಲೆ ಅವರೆಲ್ಲರೂ ನಮ್ಮವರೇ ಅಲ್ವೇ? ನನ್ನ ತಂಗಿ ಸುಖವಾಗಿರಲಿ ಅಂತ ನನ್ನ ಆಸೆ. ಅವರಿಗೆ ಆಶ್ರಯದಾತರು ಅವರು. ಅವರಿಗೆ ಕೊಟ್ರೆ ಎಲ್ಲಿ ಹೋಗುತ್ತೆ ಹೇಳು? ಶಾಸ್ತ್ರಿಗಳೇ, ಬೇಗ ಲಗ್ನ ಪತ್ರಿಕೆಯನ್ನ ಬರೆಯಿರಿ. ಸಂತೋಷ. ಶಾಸ್ತ್ರಿಗಳೇ, ಸ್ವಲ್ಪ ತಡೀರಿ. ಎಲ್ಲದಕ್ಕೂ ಅರ್ಜೆಂಟ್ ಮುಂದೆ ಹೋಗ್ತಾ ಇದ್ರಲ್ಲ, ಹಾಗೆ ನೋಡಿ. ಧಾರೆಗೂ ಮುಂಚೆ ಸರ್ವ ಆಸ್ತಿ ಎಲ್ಲ ನನ್ನ ಮಗನ ಹೆಸರಿಗೆ ರಿಜಿಸ್ಟರ್ ಆಗ್ಬೇಕು. ಅಂದಾಗ ಮಾತ್ರ ನನ್ನ ಮಗ ಹಸೆ ಮನೆ ಏರ್ತಾರೆ. ಇಲ್ದಿದ್ರೆ ಇಲ್ಲ.
ಇದನ್ನ ಖಂಡಿತವಾಗಿ ಹೇಳಿ ಅವರಿಗೆ. ಅಷ್ಟು ಯಾಕೆ ಅನುಮಾನ ಪಡ್ತೀರಾ? ನನ್ನ ಜೀವನದಲ್ಲಿ ಮೋಸ ಸುಳ್ಳು ಅನ್ನೋದನ್ನೇ ಕಂಡಿಲ್ಲ. ಅದರಲ್ಲೂ ನನ್ನ ತಂಗಿಯ ಕಣ್ಣೀರು ಅಳಿಸಿದವರಿಗೆ ನಾನು ಏನು ಇಲ್ಲ ಅನ್ನೋದೇ ಇಲ್ಲ. ನಾಳೆಯೇ ಹುಡುಗನ ಹೆಸರಿಗೆ ಎಲ್ಲ ರಿಜಿಸ್ಟರ್ ಮಾಡ್ತೇನೆ. ಶಾಸ್ತ್ರಿಗಳೇ, ಲಗ್ನ ಪತ್ರಿಕೆಯನ್ನ ಬರ್ಬಿಡಿ. ಬರೀರಿ, ಬೇಗ ಬರೀರಿ. ಎಲ್ಲರಿಗೂ ಸಿಹಿ ತಿಂಡಿ ಕೊಡಪ್ಪ. ನಡ್ರಿ ಒಳಗಡೆ ನೀನು